ಬೈ ಮಾಡಿದ್ರೆ ಯಾಕೆ ಕೆಳಗೆ ಹೋಗ್ಬಿಡುತ್ತೆ, ಸೆಲ್ ಮಾಡಿದ್ರೆ ಯಾಕೆ ಮೇಲೆ ಹೋಗ್ಬಿಡುತ್ತೆ. ಹೌದು. ಸ್ಟಾಕ್ ಮಾರ್ಕೆಟ್ ನಮ್ಗೆ ಕೊಡಲ್ಲ. ನಾನು ದಿನ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ, 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ ಅನ್ನೋಕ್ಕೆ ಅದು ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲ. ಯಾರು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ, ಯಾರು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಮಾರ್ಕೆಟಲ್ಲಿ ಬಚ್ಚಿಟ್ಕೊಂಡು ನೋಡಿ, ಇವ್ರು ಬೈ ಮಾಡೋದೇ ನೋಡಿ ತಲೆ ಮೇಲೆ ಹೊಡೆದು ಕೆಳಗಡೆ ಕಳಿಸ್ತಾರೆ. ಅನ್ಕೊಂಡಂಗಿಲ್ಲ, ಮೇಲ್ಗಡೆ ಬರ್ತಾ ಇದೆ. ಹೌದು, ಮೇಲ್ ಬರುತ್ತೆ. ಸೊ ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರು ಸೇಲ್ ಮಾಡಿದಾಗ ಮೇಲ್ ಬರುತ್ತೆ, ಬೈ ಮಾಡಿದಾಗ ಕೆಳಗೆ ಹೋಗುತ್ತಲ್ಲ, ಹಿಂಗೆ ಅದು. ಎಸ್ ಸಂತೋಷ್, ನಮಸ್ಕಾರ. ನಮಸ್ಕಾರ ಸರ್. ಏನು ತಂದಿದ್ದೀರಿ ಇವತ್ತು? ಇವತ್ತು ಸುಮಾರು ಜನ ನಮ್ಮ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನೋಡಿ, ಈ ಯೂಟ್ಯೂಬು, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಅಲ್ಲೆಲ್ಲ ಬಂದು ಕಮೆಂಟ್ ಮಾಡೋದು ಅಥವಾ ಡೈಲಿ ನಮಗೆ ಮೇಲ್ಸ್ ಕಳಿಸೋದು, ಸ್ವಲ್ಪ ಜನ ಡೈರೆಕ್ಟ್ ಫೋನ್ಸು ಮಾಡ್ತಾರೆ. ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಅವ್ರಿಗಾಗೋಕ್ಕಂಥ ಸರ್ಟನ್ ಟ್ರಬಲ್ಸ್ ಆಗಲಿ, ತೊಂದರೆ, ಕನ್ಫ್ಯೂಷನ್, ಡೌಟ್ಸು ಟ್ರೇಡಿಂಗಲ್ಲಿ ಓಕೆ ಓಕೆ ಅದನ್ನು ಬಂದ್ಬಿಟ್ಟು ಕ್ಲಾರಿಫೈ ಮಾಡ್ಕೊಳಕ್ಕೆ ಏನಪ್ಪ ಅಂದರೆ ಅವರು ನೋಡಿರೋದ್ರಲ್ಲೆಲ್ಲ ನಿಮ್ಮ ಕಡೆಯಿಂದ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಅಂದರೆ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಒಂದು ಸೊಲ್ಯೂಷನ್ ಬೇಕು ಅಂತ. ಸೊ ಆ ಥರ ಸುಮಾರು ಜನ ಸರ್ಟನ್ ಡೌಟ್ಸ್ ಎಲ್ಲ ಕೇಳಿದ್ದಾರೆ. ಸೊ ಅದನ್ನೆಲ್ಲ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ತೊಗೊಳ್ಳೋಣ, ಈ ಒಂದು ಮೆಸೇಜ್ ಅವ್ರಿಗೂ ತಲುಪಿ ಅವ್ರ ಟ್ರೇಡಿಂಗು ಒಂದು ಕ್ಲಾರಿಟಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಂದಿದ್ದೀನಿ. ಸುಮಾರು ಪ್ರಶ್ನೆಗಳಿದೆ, ಅದು ಒಂದೊಂದು ಪ್ರಯಾರಿಟಿ ಬೇಸಿಸಲ್ಲಿ ನಾನು ಇವತ್ತು ಕೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದೊಂದೇ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೂ ಕ್ಲಿಯರ್ ಆಗುತ್ತೆ. ಹೌದು ಹೌದು ಹೌದು. ಯಾರು ಕೇಳಿರೋದು ಪ್ರಶ್ನೆ? ಈ ಒಂದು ಪ್ರಶ್ನೆ ರಾಘವೇಂದ್ರ ಅಂತ ಒಬ್ರು, ಬೆಂಗಳೂರಾ ಇಲ್ಲ ಬೇರೆ ಊರು? ಇಲ್ಲ, ಮೈಸೂರು ಕಡೆಯಿಂದ. ಅವರು ರೀಸೆಂಟಾಗಿ ಫೋನ್ ಮಾಡಿ ಪ್ರೋಗ್ರಾಮ್ಸ್ ನೋಡಿ ಅಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಮೆಸೇಜ್ ಕನ್ವೆ ಆಗ್ತಿದೆ. ಫಸ್ಟ್ ಏನು ಮಾಡಿಬಿಡಿ, ಪ್ರಶ್ನೆ ಏನಂತ ಹೇಳ್ಬಿಟ್ಟು ಆಮೇಲೆ ಹೇಳಿ. ಖಂಡಿತ. ಸೊ ಅವ್ರ ಪ್ರಶ್ನೆ ಏನಪ್ಪ ಅಂದರೆ, ಅವ್ರ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿರೋದು, ಅವ್ರು ಯಾವಾಗ ಬೈ ಮಾಡಿದ್ರು ಪ್ರೈಸ್ ಡೌನ್ ಹೋಗುತ್ತೆ, ಯಾವಾಗ ಸೆಲ್ ಮಾಡಿದ್ರು ಪ್ರೈಸ್ ರೈಸ್ ಆಗುತ್ತೆ, ಇದು ಯಾಕೆ ಈ ಥರ, ನಾನು ಯಾವಾಗ ಮಾಡಿದ್ರು ಹಿಂಗೆ ಯಾಕೆ ಆಗತ್ತೆ ಅನ್ನೋದು ಒಂದು ಮೇಜರ್ ಪ್ರಶ್ನೆ ಇದೆ ಅವ್ರದ್ದು. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಪ್ರಶ್ನೆ ಅವರು ಒಬ್ಬರದ್ದು ಮಾತ್ರ ಅಲ್ಲ, ಸುಮಾರು ಜನ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿರೋರು ಇದೇ ಒಂದು ಥಿಂಕಿಂಗ್ ಅವ್ರಿಗೆಲ್ರಿಗೂ ಇದೆ. ಇಲ್ಲ, ಮಾರ್ಕೆಟಲ್ಲಿ ಇವಾಗೆಲ್ಲ ಅದು 20-25 ವರ್ಷದಿಂದನೂ ಎಲ್ಲಾರ್ದು ಇದೆ. ಹೌದು, ಹೊಸದಾಗಿ ಬರ್ತಾರೆ, ಹಳಬರು ಆ ಎಕ್ಸ್ಪೀರಿಯನ್ಸ್ ಆದ್ರೂ ಅಂತ ಗೊತ್ತಾಗದೆ ಮತ್ತೆ ಇವರು ಎಕ್ಸ್ಪೀರಿಯನ್ಸ್ ಆದಾಗ ಅದೇ ಪ್ರಶ್ನೆನೇ ಬರುತ್ತೆ. ಅದಕ್ಕೆ ಯಾವಾಗ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಸಿಕ್ಕಿಲ್ವೋ ಅದು ಕಂಟಿನ್ಯೂ ಸೈಕಲ್ ಆಗ್ತಾನೆ ಇರುತ್ತೆ. ಇನ್ನ 10 ವರ್ಷ ಆದ್ಮೇಲೆ ಹೊಸದಾಗಿ ಬರೋರು ಕೇಳ್ತಾರೆ, 100% ಕೇಳ್ತಾರೆ. ಯಾಕಂದ್ರೆ ಸೊಲ್ಯೂಷನ್ ಅನ್ನೋದು ಯಾವುದೇ ಇಂಟರ್ನೆಟ್ ಅಲ್ಲಿ ಇಲ್ಲ. ಕರೆಕ್ಟ್ ಅಲ್ಲ? ಇದ್ರೂ ಎಲ್ಲ ಸ್ಕೇಟರ್ಡ್ ಆಗಿರ್ಬೋದು, ಗೊತ್ತಿಲ್ಲ. ಹೌದು, ಹೇಳಿ. ಸೊ ಈ ಒಂದು ಇಶ್ಯೂ ಇರೋದ್ರಿಂದ ಇದಕ್ಕೆ ಏನೊಂದು ಸೊಲ್ಯೂಷನ್, ಯಾಕೆ ಹಿಂಗೆ ಆಗತ್ತೆ ಅನ್ನೋದು ಅವ್ರದ್ದು ಪ್ರಶ್ನೆ. ಅಂದರೆ ಬೈ ಮಾಡಿದ್ರೆ ಯಾಕೆ ಕೆಳಗೆ ಹೋಗ್ಬಿಡುತ್ತೆ, ಸೆಲ್ ಮಾಡಿದ್ರೆ ಯಾಕೆ ಮೇಲೆ ಹೋಗ್ಬಿಡುತ್ತೆ. ಓಕೆ, ಮೋಸ್ಟ್ಲಿ ಯಾರು ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾರೇನೋ ಅವ್ರನ್ನ ಮಾರ್ಕೆಟಲ್ಲಿ ಬಚ್ಚಿಟ್ಕೊಂಡು ನೋಡಿ, ಇವ್ರು ಬೈ ಮಾಡೋದೇ ನೋಡಿ ತಲೆ ಮೇಲೆ ಹೊಡೆದು ಕೆಳಗಡೆ ಕಳಿಸ್ತಾರೇನೋ. ಅದು ರಿಪೀಟೆಡ್ ಆಗಿ ಆ ಥರ ಎಕ್ಸ್ಪೀರಿಯನ್ಸ್ ಆಗುವಾಗ ಇದೆಲ್ಲ ಥಾಟ್ ಖಂಡಿತ ಬಂದಿರುತ್ತೆ. ಯಾಕೆಂದರೆ ಯಾವಾಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಕ್ಕೋ ಇಲ್ಲ ಬೇರೆ ಗೊತ್ತಿಲ್ವೋ ಅವಾಗ ಇಂಥ ಥಾಟ್ಸೇ ಬರೋದು. ಇಲ್ಲ ಇದಕ್ಕೆ ಯಾವ ಥರ ಥಿಯರಿಟಿಕಲಿ ಹೇಳ್ಬೇಕಾ, ಇಲ್ಲ ಯಾಕಂದ್ರೆ ಸುಮಾರು ಜನ ಪ್ರಾಕ್ಟಿಕಲ್ ಆಗಿ ಹೇಳುವಾಗ ಅವ್ರು ಕೇಳೇ ಇರಲ್ಲ. ಅದು ನಿಜಾನ ಗೊತ್ತೇ ಇಲ್ದಿರೋವಾಗ ನಿಜಾನ ಒಪ್ಕೊಳಕ್ಕಾಗದೆ ಕಸರೆ ಕಾಣುತ್ತದು. ಸೊ ಇವ್ರು ಬೈ ಮಾಡುವಾಗ ಸಪ್ಲೈ ಜಾಸ್ತಿ ಆಗಿ 4 ಲಾರಿ ಲೋಡು ಕೆಳಗಡೆ ಬಂದ್ಬಿಡ್ತು, ಇಲ್ಲ ಇವ್ರು ಸೆಲ್ ಮಾಡೋವಾಗ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟು 4 ಲಾರಿದು ಪಂಚರ್ ಆಗೋಯ್ತು, ಬಂದು ಸೇರಿಲ್ಲ ಸರಿಯಾಗಿ ಗೂಡ್ಸು, ಅದಕ್ಕೆ ಇವ್ರು ಸೆಲ್ ಮಾಡುವಾಗ ಮೇಲೊಟ್ಟೋಯ್ತು. ಆ ಥರ ಏನಾದ್ರು ಹೇಳ್ಬೇಕಾ, ಇಲ್ಲ ಯಾವ ಥರ ಹೇಳ್ಬೇಕು? ಖಂಡಿತ ಇಲ್ಲ. ಅವರು ಫೋನ್ ಮಾಡಿದಾಗಲೂ ನಿಮ್ಮ ಕಡೆ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ರು. ಯಾಕಂದರೆ ಇವತ್ತಿನ ದಿವಸ ಎಲ್ಲೇ ಇಂಟರ್ನೆಟಲ್ಲಿ ಹುಡ್ಕಿದ್ರು ಇದೇ ಥರನೇ ಎಲ್ಲ ಕಡೆನೂ ಎಕ್ಸ್ಪ್ಲೇನ್ ಮಾಡಿರೋದು. ನೀವು ಆ ಲೆಕ್ಕದಲ್ಲಿ ಹೋಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು. ಇಲ್ಲ, ಪ್ರಾಕ್ಟಿಕಲ್ ಆಗಿ ಅದಂದರೆ ಪ್ರಾಕ್ಟಿಕಲ್ ಆಗಿ ಈ ಪರ್ಟಿಕ್ಯುಲರ್
ಅವ್ರ ಕ್ವಶನ್ಗೆ ಅವರೊಂದು ಆ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ಟಾಪಿಕ್ಕೇ ಅದು. ಬಟ್ ಶಾರ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವ್ರಿಗೆ ಇನ್ ಕೇಸ್ ಇನ್ನೂ ಏನಾದ್ರು ಬೇಕಾದರೆ ಕೇಳ್ಕೊಂಡು ಹೋದರೆ ಕೆಂಡು, ಯಾಕಂದರೆ ಒಂದು 5-10 ನಿಮಿಷದಲ್ಲಿ ಹೇಳೋಂಥ ಟಾಪಿಕ್ ಅಲ್ಲ ಅದು. ಸರಿ ಸರಿ. ಸೊ ಒಂದು ಕೆಲಸ ಮಾಡೋಣ, ಅವ್ರಿಗೂ ಅರ್ಥ ಆಗ್ಬೇಕು. ರಾಘವೇಂದ್ರ ಅಲ್ಲ, ಹಾಯ್ ರಾಘವೇಂದ್ರ, ನಿಮಗೂ ಅರ್ಥ ಆಗಬೇಕಲ್ಲ, ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿ ತೋರಿಸೋಣ, ಮಾಡ್ತೀನಿ, ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಯಾವುದೋ ಲಾರಿ ಬಂದು ಡಿಮ್ಯಾಂಡ್ ಸಪ್ಲೈ ಅದೆಲ್ಲ ಕ್ರಿಯೇಟ್ ಮಾಡಲ್ಲ, ಲೋಡ್ಗಳು ಬಂದು ಗೂಡ್ಸಲ್ಲಿ ಈ ಮಾರ್ಕೆಟಲ್ಲಿ ಅದೊಂದು ಭ್ರಮೆನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಹೌದು. ಸೊ ಆ ಥರ ನೀವು ಅವರು ಆ್ಯಕ್ಚುಲಿ ಏನು ಹೇಳಿದ್ರು, ಅವ್ರೇನಾದ್ರು ಇನ್ವೆಸ್ಟರಾ, ಡೇ ಟ್ರೇಡರಾ, ಇಲ್ಲ ಅದೇನೋ ಟ್ರೇಡರ್? ಇಲ್ಲ, ಅವರು ಪ್ಯೂರ್ ಡೇ ಟ್ರೇಡಿಂಗ್ ಅವರು. ಅಂದರೆ ಡೇ ಟ್ರೇಡಲ್ಲಿ ಆ ಡೇಯಲ್ಲಿ ಸಪ್ಲೈ ಆಗಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೆಂಗು ನಾನು ಉಳಿಸ್ಬಿಟ್ರಿ. ಓಕೆ, ಒಂದು ಎಕ್ಸ್ಪೆರಿಮೆಂಟಿಂದ ಸ್ಟಾರ್ಟ್ ಮಾಡಿ ಹೋಗೋಣ, ಏನು ಹೇಳ್ತೀರಾ? ಅವಾಗ ಅವ್ರಿಗೂ ಒಂದು ಸ್ವಲ್ಪ ಅರ್ಥ ಆಗೋಕ್ಕೆ ಟ್ರೈ ಮಾಡಿಸೋದು ಅಷ್ಟೇ. ಇದು ಪ್ರಯತ್ನನೇ. ಅವ್ರದ್ದೇ ಒಂದು ಥಿಂಕಿಂಗ್ ಒಂದು ಇರುತ್ತೆ, ಅವರೇ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರದ್ದು. ಆ ಎಕ್ಸ್ಪೀರಿಯನ್ಸ್ಗೆ ಅವ್ರ ಅರ್ಥ ಆಯಿತು, ಇಲ್ಲ ಇನ್ನು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು, ಇನ್ನೇನೋ ಡೌಟ್ಸ್ ಇದೆ ಅಂದರೆ ಮತ್ತೆ ಬೇರೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ, ಇದೊಂದು ಪೀಸ್ ಆಫ್ ಪೇಪರ್, ಅರ್ಥ ಆಯ್ತಾ? ಸ್ಟಾಕ್ ಮಾರ್ಕೆಟಲ್ಲಿ ಜಸ್ಟ್ ಥಿಯರಿ ಇಟ್ಕೊಂಡು ಥಿಂಕಿಂಗು ಗೆಸ್ಸಿಂಗು ಮಾಡಿದ್ರೆ 100% ಏನೂ ಆಗಲ್ಲ. ಅದಕ್ಕೆ ಆಪೋಸಿಟ್ ಎಲ್ಲ ನಡೀತಾ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಮೂವ್ಗೆ ಬಂದು ಯಾವುದೇ ಥರದ ಸ್ಟ್ರಾಟಜಿ ಅಂಥದ್ದೆಲ್ಲ ಫಿಕ್ಸ್ಡ್ ಇಲ್ಲ. ಇದ್ರೆ ಒಂದೇ ಸಾಕಲ್ಲ ಇಡೀ ವರ್ಲ್ಡ್ಗೆ. ಹೌದು ಹೌದು. ಇಡೀ ವರ್ಲ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದೇ ಥರನೇ ಮೂವ್ ಆಗುತ್ತೆ, ಒಂದು ಸಾಕು. ಯಾಕೆ ಮಲ್ಟಿಪಲ್ ಅಂದರೆ ಎಕ್ಸ್ಕ್ಯೂಸಸ್. ಸೊ ಒಂದು ಎಕ್ಸ್ಪೆರಿಮೆಂಟಲ್ ಮಾಡೋಣ. ಸರಿ. ಈ ಪೀಸ್ ಆಫ್ ಪೇಪರ್ ಇದೆಯಲ್ಲ, ಈ ಪೇಪರ್ನ ನನ್ನ ಲಿಪ್ ಕೆಳಗಡೆ ಇಟ್ಕೊಳ್ತೀನಿ, ಇಲ್ಲಿ ಹಿಂಗೆ ಇಟ್ಕೊಂಡು ನಾನು ಇನ್ನು ಬ್ಲೋ ಮಾಡ್ತೀನಿ, ಅಂದರೆ ಗಾಳಿ ಊದ್ತೀನಿ. ಅವಾಗ ನಮ್ಮ ಮನಸ್ಸು ಏನು ಹೇಳುತ್ತೆ? ನಾರ್ಮಲಿ ಪೇಪರ್ ಕೆಳಗಡೆ ಹೋಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ? ಹೌದು, ನೀವು ಬ್ಲೋ ಮಾಡಿದ್ರೆ ಅದು, ನಾನು ಹಿಂಗೆ ಬ್ಲೋ ಮಾಡಿದ್ರೆ ಇನ್ನು ಇವಾಗ ಹಿಂಗಿದೆ, ಹಿಂಗೆ ಕೆಳಗಡೆ ಹೋಗುತ್ತೆ. ಕರೆಕ್ಟಾ? ಆದರೆ ನಾವು ಅನ್ಕೊಂಡಂಗೆ ಆಗಲ್ಲ. ಇಲ್ಲಿ ಪೇಪರಲ್ಲೂ ಆಗಲ್ಲ, ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ನಾವು ಅನ್ಕೊಳ್ಳೋ ಥರ ಆಗಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸರಿ. ನೋಡಿ, ಬ್ಲೋ ಮಾಡ್ತೀನಿ, ನೋಡಿ ಅನ್ಕೊಂಡಂಗಿಲ್ಲ, ಮೇಲ್ಗಡೆ ಮೇಲ್ ಬರುತ್ತೆ. ಸೊ ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರು ಸೇಲ್ ಮಾಡಿದಾಗ ಮೇಲ್ ಬರುತ್ತೆ, ಬೈ ಮಾಡಿದಾಗ ಕೆಳಗೆ ಹೋಗುತ್ತಲ್ಲ, ಹಿಂಗೆ ಅದು ಅನ್ಕೊಳ್ಳೋದು ಬೇರೆ, ನಡೆಯೋದು ಬೇರೆ. ನಮ್ಮ ಮನಸ್ಸು ಹೇಳುತ್ತೆ, ಬಟ್ ಇದು ನಿಜ. ಮನಸ್ಸು ಹೇಳುತ್ತೆ ಕೆಳಗಡೆ ಹೋಗುತ್ತೆ ಅಂತ, ಬಟ್ ನಿಜ ಬಂದು ಮೇಲ್ಗಡೆ ಹೋಗುತ್ತೆ ಪೇಪರ್. ಕರೆಕ್ಟಾ? ಅದೇಂಗೆ ಸರ್ ಅದು ಮೇಲೆ ಹೋಗುತ್ತೆ? ನಾರ್ಮಲ್ ನೀವು ಬ್ಲೋ ಮಾಡಿದ್ರೆ ಕೆಳಗೆ ಬರಬೇಕಲ್ವಾ? ನೋಡಿ, ನಾರ್ಮಲಿ ಇದೆ, ಆ್ಯಕ್ಚುಲಿ ಇದೇ ಆಗೋದು ಮಾರ್ಕೆಟಲ್ಲಿ, ಇದೇ ಆಗೋದು ಅಂತ ಹೇಳಿದ್ನ. ನಾವು ಇವಾಗ ಇಲ್ಲಿ ನಾನು ಓದಿದ್ನಲ್ಲ, ಅದೇ ಬಂದು ನಮಗೆ ಪ್ರೆಷರ್ ಥರ ಕಾಣುತ್ತೆ. ಅಂದರೆ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡೋದೇ ದೊಡ್ಡ ಗ್ರೇಟ್ ಅಂತ ಕಾಣುತ್ತೆ. ಆ ಥರ ನಾನು ಹಿಂಗೆ ಇದು ಓದುವಾಗ ಏನಾಗುತ್ತೆ, ಆ್ಯಕ್ಚುಲ್ ಪ್ರೆಷರ್ ಮೇಲೆ ಬರುತ್ತೆ. ಈ ಪ್ರೆಷರ್ಗಿಂತ, ನಾನು ಓದೋ ಪ್ರೆಷರ್ಗಿಂತ ಈ ಸುತ್ತರ ಇದೆಯಲ್ಲ ಗಾಳಿ, ಕಣ್ಣಿಗೆ ಕಾಣದೆ ಗಾಳಿ ಇದೆಯಲ್ಲ, ಅದ್ರದ್ದು ಪ್ರೆಷರ್ ಹೆವಿ ಇರುತ್ತೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಏನೇ ಇದ್ರೂ ನಂದು ಪೇಪರ್ ನಂದು ಎಷ್ಟು ಪ್ರೆಷರು ಅಷ್ಟೇ ನನ್ನ ಬಾಡಿದ್ದು, ಬಟ್ ಒಬ್ಬಂದು ಇದು ಬಂದು ಕಂಪ್ಲೀಟ್ ಪ್ರಪಂಚದ್ದು. ಕರೆಕ್ಟ್ ಅಲ್ಲ? ಆ ಪ್ರಪಂಚದ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನಾನು ಓದೋ ಪ್ರೆಷರ್ ಏನು ಅಂಥ ಒಂದು ಸ್ಟ್ರಾಂಗ್ ಬರಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲೂ ಹಂಗೆ ನಾನೊಂದು ಟ್ರೇಡ್ ಮಾಡಿಬಿಟ್ಟು ನನ್ನ ಪರವಾಗಿ ಮಾರ್ಕೆಟ್ ಹೋಗಬೇಕು ಅಂದರೆ ಇದೇ ಥರ ಕಣ್ಣಿಗೆ ಕಾಣದೇ ಇರೋ ಪ್ರಪಂಚದಲ್ಲಿ ಎಷ್ಟು ಜನ ಟ್ರೇಡ್ ಮಾಡ್ತಾ ಇರ್ತಾರೆ. ನಿಜ. ಕರೆಕ್ಟ್ ಅಲ್ಲ? ಅಷ್ಟು ಜನದ್ದು ಟ್ರೇಡ್ ಯಾವ ಆ್ಯಂಗಲಲ್ಲಿ ಇರುತ್ತೋ ಹಂಗೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿ ತೋರಿಸ್ದೆ ನನಗೆ, ನಿಮ್ಗೆ ಅರ್ಥ ಆಗಬೇಕು ಅಂತ. ಹೆಂಗಪ್ಪ ಅಂದರೆ, ಈ ಪ್ರಪಂಚದಲ್ಲಿ ಇವನ್ ಸುಮಾರು ಜನ ಇನ್ವೆಸ್ಟ್ಮೆಂಟು ಅವ್ರವ್ರ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೋ, ಅವ್ರವ್ರದ್ದು ಪೊಸಿಷನ್ ಹೆಂಗೆ ಪ್ಲ್ಯಾನ್ ಮಾಡಿರ್ತಾರೋ ಆ ಒಂದು ಆ್ಯಂಗಲ್ಲಿ ಮಾರ್ಕೆಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇವಾಗ ಇವ್ರು ಬೈ ಮಾಡಿದ್ರೆ ಕೆಳಗೆ ಬಂತು ಅನ್ನೋವಾಗ ಅದರಲ್ಲೂ ಡೇ ಟ್ರೇಡಿಂಗ್ ಅಂದರೆ, ನೀವು ಒಂದು ಡೇ ಟ್ರೇಡಿಂಗಲ್ಲಿ ಒಂದು ಸಣ್ಣ ಒಂದು ಟ್ರೇಡ್ ಮಾಡಿರ್ತಾರೆ, ಅದು ಒಂದು ಬ್ಲಿಂಕ್ ಅಷ್ಟೇ. ಟರ್ಮಿನಲ್ಲಿ ಒಂದು ಸುಮ್ಮನೆ ಹಿಂಗೆ ಅನ್ನುತ್ತಲ್ಲ ಒಂದು ಕಲರ್, ಆ ಬ್ಲಿಂಕ್ ಅಷ್ಟೇ ಅದು. ಹೌದು, ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಆ ಒಂದು ಬ್ಲಿಂಕ್ನ ಹೊಡೆದು ಬಿಸಾಕ್ಬಿಡುತ್ತೆ ಈ ಸರೌಂಡಿಂಗಲ್ಲಿ ಇರೋವಂಥ ಇನ್ವೆಸ್ಟ್ಮೆಂಟ್ಸು. ಸರಿ, ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅವ್ರದ್ದು ಎಷ್ಟು ಮನಿ
ಮನಿ ಎಷ್ಟು ಪ್ರೆಷರ್ ಹಾಕಿರ್ತಾರೋ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಸೊ ಆ ಥರ ಒಂದು ಪರ್ಸನ್ ಒಂದು ಎಂಟ್ರಿ ಆಗಿಬಿಟ್ಟು ಮಾರ್ಕೆಟ್ ಮೇಲೆ ಹೋಗ್ಬೇಕು, ಅವ್ರು ಎಂಟ್ರಿ ಆಗಿಬಿಟ್ರು, ಮಾರ್ಕೆಟ್ ಮೇಲೆ ಹೋದ್ರೇನೆ ಅವ್ರು ಎಕ್ಸಿಟ್ ಆಗೋಕ್ಕಾಗೋದು. ಮಾರ್ಕೆಟ್ ಹೋಗೋದಕ್ಕೆ ಬೇರೆಯವರೆಲ್ಲ ಎಂಟ್ರಿ ಆಗಬೇಕಲ್ವಾ? ಅದು ಕರೆಕ್ಟ್. ಬೇರೆಯವರೆಲ್ಲ ಎಂಟ್ರಿ ಆಗಬೇಕಲ್ಲ, ಬೇರೆಯವರೆಲ್ಲ ಎಂಟ್ರಿ ಆಗೋ ಪ್ರೆಷರ್ ಬಂದು ಅವರೆಲ್ಲ ಎಂಟ್ರಿ ಆಗಿ ಎಲ್ಲ ಮುಗಿದು ಇನ್ನೇನು ವಾಪಸ್ ಎಕ್ಸಿಟ್ ಆಗೋಣ ಅನ್ನುವಾಗ ಇವ್ರು ಎಂಟ್ರಿ ಆಗಿದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಹೌದು. ಸೊ ಅದೇ ಥರನೇ ಅವ್ರ ಶಾರ್ಟ್ ಸೆಲ್ಲಿಂಗಲ್ಲೂ ಹಂಗೆ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಆದರೆ ಒಂದು ಪರ್ಸನ್ದು ಎಂಟ್ರಿ ಈ ಪೇಪರ್ ಅಷ್ಟು. ಇವಾಗ ಪೇಪರ್ ತೋರಿಸಿದ್ನಲ್ಲ, ಆ ಪೇಪರ್ ಎಷ್ಟು ಅಷ್ಟೇ, ಒಂದು ಸಿಂಗಲ್ ಪರ್ಸನ್ನು. ಸೊ ಅವ್ರದ್ದೆಲ್ಲ ನಿಜ, ಅವ್ರದ್ದೆಲ್ಲ ಹೆವಿ ಯೂಜ್ ಇನ್ವೆಸ್ಟ್ಮೆಂಟು, ಯೂಜ್ ಸ್ಟ್ರೆಂತ್ ಇರುತ್ತೆ. ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡು ಮಾರ್ಕೆಟಲ್ಲಿ ಎಂಟ್ರಿ ಐದರ್ ಶಾರ್ಟ್ ಆರ್ ಲಾಂಗ್ ಆಗ್ತಾ ಇದ್ದಾಗ ಮಾತ್ರ ಏನಾಗುತ್ತೆ, ಮಾರ್ಕೆಟ್ ಬಂದು ಮೂವ್ ಆಗ್ತಾ ಇರೋದು. ಒಬ್ರು ಎಂಟ್ರಿ ಆಗಿಬಿಟ್ಟು ಎಲ್ಲರೂ ಇದೆ, ಒಂದು ಎಂಟ್ರಿ ಆಗಿದ ತಕ್ಷಣ ಏನೋ ಒಂದು ಅವ್ರು ಮೂವ್ ಆಗಿಬಿಡ್ಬೇಕು, ಬಂದ್ಬಿಡ್ಬೇಕು ಅನ್ನೋ ಒಂದು ಕಂಡೀಷನ್ಗೆ ಹೋಗ್ಬಿಟ್ಟು ಏನು ಮಾಡಿರ್ತಾರೆ. ಈ ಥರ ಆ ಥಾಟ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಅಯ್ಯೋ ನಾನಾಗೋವಾಗಲೇ ಎಂಟ್ರಿ ಆಗೋವಾಗಲೇ ಯಾರೋ ನೋಡ್ಬಿಟ್ರು, ಹೌದು ಅದೆಂಗ ಆ ಥರ ಥಿಂಕಿಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ನೀವು ಅದು ಹೇಳಿದ್ರಿ ಅಲ್ಲ. ಸೊ ಆ ಥರ ಥಿಂಕಿಂಗ್ ಎಲ್ಲ ಏನಿಲ್ಲ, ಎಲ್ಲರೂ ಆಗಬೇಕು. ಎಲ್ಲರೂ ಎಷ್ಟು ಇದೆಯೋ ಅವ್ರು ಯಾವ ಆ್ಯಂಗಲಲ್ಲಿ ಫಿಕ್ಸ್ ಮಾಡಿರ್ತಾರೋ ಆ ಆ್ಯಂಗಲಲ್ಲಿ ಫಿಕ್ಸ್ ಆಗಿದ್ದೇ ಇದು. ಬೇರೆ ಯಾವುದು ಏನು ನೀವೇನು ಚಾರ್ಟು ಅದೆಲ್ಲ ನೋಡಿ ಎಲ್ಲ ತಿಳ್ಕೊಳಕ್ಕಾಗಲ್ಲ. ಅದು ಅವ್ರು ಆ್ಯಂಗಲಲ್ಲಿ ಫಿಕ್ಸ್ ಮಾಡ್ತಾರೆ. ಆಮೇಲೆ ಇದು ಹೇಳೋವಾಗ ರಾಘವೇಂದ್ರ ಮೋಸ್ಟ್ಲಿ ಪ್ರೆಷರ್ ಅಂದಿದ ತಕ್ಷಣ ಒಂದು ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇದೆ. ಏನು ತಪ್ಪು ತಿಳ್ಕೊಳ್ಳೋದಂದ್ರೆ, ವಾಲ್ಯೂಮಾ ಅನ್ಕೊಂಡ್ಬಿಡ್ತಾರೆ. ನಿಜ, ಅದನ್ನೇ ಅನ್ಕೋ. ಅಯ್ಯೋ ಹಂಗೆಲ್ಲ ಅನ್ಕೋಬಿಡಿ. ವಾಲ್ಯೂಮ್ ಅಲ್ಲ, ನೀವು ನೋಡ್ಕೊಳ್ಳೋ ಜನ ನೋಡೋ ವಾಲ್ಯೂಮು, ಜನ ಹೇಳೋ ವಾಲ್ಯೂಮ್ ಅಲ್ಲ. ಏನು ಗೊತ್ತಾ, ಆಗೋಯ್ತು, ಗಾಡಿ ಹೊರಟಾದ್ಮೇಲೆ ಎಂಟ್ರಿ ಆಗೋದು, ಅದನ್ನೂ ರಾಂಗೆ. ಇನ್ ಕೇಸ್ ಅದು ನಿಜ ಆಗಿದ್ರೆ, ಅದು ನಿಜ ಅಲ್ಲ, ನಿಜ ಆಗಿದ್ರೆ ಗಾಳಿ ಹೋದ್ಮೇಲೆ ಗಾಳಿನ ಎಕ್ಸ್ಪೆಕ್ಟ್ ಮಾಡೋದೇ ವಾಲ್ಯೂಮ್. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ವಾಲ್ಯೂಮ್ ನೀವು ನೋಡ್ಬಿಟ್ಟು ಇನ್ನೇನು ಆಗೋವಾಗ ಗೊತ್ತಾಗುತ್ತೆ ವಾಲ್ಯೂಮ್. ನಾನು ಊದೋವಾಗ ಊದ್ತೀನಿ, ಊದಿ ಗಾಳಿ ಬಂದು ಆಚೆ ಬಂದ ಮೇಲೆ ಇದಾಯಿತು, ಕರೆಕ್ಟ್, ಫ್ಲೈ ಆಯಿತು. ಹೌದು. ಆ ಥರ ಅವರು ಎಂಟ್ರಿ ಆಗಿ ವಾಲ್ಯೂಮ್ ನೋಡಿ ಇದು ಮಾಡೋದು. ಆಲ್ರೆಡಿ ಮುಗಿದೋದ್ಮೇಲೆ ನೀವು ನೋಡೋಕ್ಕಾಗೋದು. ಕರೆಕ್ಟ್. ಮುಗಿಯೋಕ್ಕೆ ಮುಂಚೆ ಹೆಂಗೆ ನೋಡೋಕ್ಕಾಗುತ್ತೆ? ಬರೀ ಈ ಭ್ರಮೆಯಲ್ಲೇ ಇದ್ಬಿಟ್ರೆ ಇಂಥ ಒಂದು ಪರಿಸ್ಥಿತಿಗೆ ಎಲ್ಲರೂ ಬಂದ್ಬಿಡ್ತಾರೆ. ಸರಿ. ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಯ್ತು. ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಕ್ಲಾರಿಟಿ ಮಾಡಿಬಿಡಿ, ಇನ್ನೇನಾದ್ರು ಡೌಟ್ ಬಂತು ಅಂದರೆ. ಸೊ ಮಾರ್ಕೆಟಲ್ಲಿ ಇದು ಯಾವುದಪ್ಪ ಪ್ರೆಷರು? ಹೌದು, ಮೇನ್ ಅದೇ. ಮಾರ್ಕೆಟಲ್ಲಿ ಇದು ಯಾವುದಪ್ಪ ಪ್ರೆಷರು ಅಂತ ಒಂದು ಐಡಿಯಾ ಇದ್ಬಿಟ್ರೆ ಅವಾಗ ಕರೆಕ್ಟಾಗಿ ಯಾವುದೇ ಥರದ ಸ್ಟ್ರೆಸ್ ಇರಲ್ಲ, ಯಾವುದೇ ಅನ್ವಾಂಟೆಡ್ ಬೇಕಾಗಿಲ್ಲ, ಯಾವ ಇಂಟರ್ನೆಟ್ಟಲ್ಲಿ ಇರೋದು ವರ್ಕ್ ಆಗಲ್ಲ ಅಂತ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಈಗ ನೀವು ಆಚೆ ಇರೋ ಪ್ರೆಷರ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ನು ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ನಾವು ಎಲ್ಲರೂ ಮಾತಾಡೋದು ಇವನ್ ಮೋಸ್ಟ್ ಆಫ್ ದಿ ಇಂಟರ್ನೆಟ್ಟಲ್ಲಿ ಏನೇನು ಸಿಗುತ್ತೋ ಇದೆಲ್ಲ ಇರೋದು ಬಂದು ರಿಟೇಲರ್ ಅಂತೀರ. ಅಂದರೆ ಅದೇ ಡೇ ಟ್ರೇಡರು, ಒಂದು ವಾರದಲ್ಲಿ ಒಂದು ಟ್ರೇಡಿಂಗು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಮಿಡ್ ಟರ್ಮ್ ಅಂಥವ್ರಿಗೆ ಇದು ಕರೆಕ್ಟಾ? ಅವರೆಲ್ಲ ಒಂದು ಸೆಟ್ ಆಫ್ ಪೀಪಲ್. ಬಟ್ ಓವರಾಲ್ ಎಲ್ಲರಿಗೂ ಬೇಕಾಗಿರೋದು ಪಬ್ಲಿಕ್ಗೆ. ಈ ರಿಟೇಲರು ಮತ್ತು ಇದು ಇಲ್ಲಿಂದ ಮೂರು ಕ್ಯಾಟಗರಿ ಡಿವೈಡ್ ಮಾಡ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗೋದಕ್ಕೆ. ಇಲ್ಲ ಡೀಟೇಲ್ ಇನ್ನೂ ಜಾಸ್ತಿ ಹೋಗ್ಬೇಕಾಗುತ್ತೆ. ಈಗ ಡೇ ಟ್ರೇಡಿಂಗು ಒಂದು 2-3 ದಿನಕ್ಕೆ ಒಂದ್ಸತಿ ಟ್ರೇಡ್ ಮಾಡೋರು ಇದ್ದಾರೆ, ವಾರಕ್ಕೊಂದ್ಸತಿ ಟ್ರೇಡ್ ಮಾಡೋರು ಇದ್ದಾರೆ, ತಿಂಗಳಿಗೊಂದ್ಸತಿ ಟ್ರೇಡ್ ಮಾಡೋರು ಇದ್ದಾರೆ. ಅದರಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಅಂತ ಇನ್ವೆಸ್ಟರ್ ಅಂತ ಇರ್ತಾರೆ. ಅದರಲ್ಲಿ HNI ಕ್ಲೈಂಟ್ ಅಂತ ಇರ್ತಾರೆ. ಈ HNI ಬಂದು ಹೈ ನೆಟ್ವರ್ತ್ ಇನ್ವೆಸ್ಟರ್ ಅಂತ ಅವ್ರಿಗೆ ಬಂದು ಆ HNI ಅಂತ ಒಂದು ಕಿರೀಟ ಇಟ್ಬಿಟ್ಟಿರೋದು. ಆ ಕಿರೀಟ ಇಟ್ಟವರು ಈ ಬ್ರೋಕಿಂಗ್ ಫರ್ಮಲ್ಲಿ ಬ್ರೋಕರ್ಸ್, ಆ ಕಿರೀಟ ಇಟ್ಟಿರ್ತಾನೆ ಅವರು ಬರೋದು, ಇವರು HNI ಕ್ಲೈಂಟ್ ಸರ್, ನೀವು HNI ಸರ್, ಎಲ್ಲಿವರೆಗೂ ಅವ್ರು ದುಡ್ಡು ಖಾಲಿ ಆಗೋವರೆಗೂ. ದುಡ್ಡು ಖಾಲಿ ಆದಮೇಲೆ HNI ಇಲ್ಲ ಕಿರೀಟ ಎಗರಿಸ್ಬಿಡ್ತಾರೆ. ಸೊ ಆ ಥರ ಇದು ಒಂದು ಲೇಯರ್. ಈ ಲೇಯರೇ ಕಷ್ಟಪಡೋದು. ಈ ಲೇಯರೇ ಸ್ಟ್ರಾಟಜಿ ಅನ್ನೋದು, ಟೆಕ್ನಿಕಲ್ ಅನ್ನೋದು, ಇನ್ನೊಂದು ಅನ್ನೋದು, ಮೆಥಡ್ ಅನ್ನೋದು, ಏನೋ ಒಂದು ಎಲ್ಲ ಒದ್ದಾಡೋದು ಬಂದು ಈ ಲೇಯರ್. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ? ಕರೆಕ್ಟ್. ಈ ಲೇಯರ್ ಬಿಟ್ಟು ನೀವು ಯಾರೇ ತಗೊಳ್ಳಿ ಒದ್ದಾಡಲ್ಲ. ಅವರೇ ಹೈ ಪ್ರೆಷರ್. ಸರಿ. ಈ ಮಾರ್ಕೆಟಲ್ಲಿ ಇವರೆಲ್ಲ ಲೇಯರ್ ಅನ್ನೋದು ಈ ಪೇಪರ್ ಥರ ಇಟ್ಕೊಬಿಡಿ. ಅಪ್ ಟು ರಿಟೇಲರು, ಸ್ಮಾಲ್ ಇನ್ವೆಸ್ಟರು, HNI ಇನ್ವೆಸ್ಟರ್ ಅಂತ ಇಟ್ಕೊಳ್ಳಿ, HNI ಟ್ರೇಡರ್. ಸರಿ. ದೇ ಆರ್ ಆಲ್ ಈ ಪೇಪರ್ ಥರ.
ಇವನ್ 10 ಕೋಟಿ ಇನ್ವೆಸ್ಟ್ ಮಾಡಿ ಏನೋ ಟ್ರೇಡ್ ಮಾಡ್ತಾರೆ ಅವನು ಪೇಪರ್ ತರನೆ. ಹ್ಮ್ 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 ಈ 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಿದ್ರೆ ಅವರು ಪೇಪರ್ ತರನೆ. ಹ್ಮ್ 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 ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು. ಸೊ ಇವ್ರು ಬಂದು ಒಂದು ಲೇಯರ್ ಅಂದರೆ ಇಲ್ಲಿಂದ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ DIIs, ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಬರುತ್ತೆ. ಅದರಲ್ಲಿ ಪಂಗಡ ಸಿಕ್ಕಾಪಟ್ಟೆ ಇದೆ. ಅದೇ ಒಂದೊಂದು ಇದು ಡೀಟೇಲ್ ಆಗಿ ಹೇಳ್ಬೇಕಾದ್ರೆ ಅವರ್ಸ್ ಟುಗೆದರ್ ಹೋಗ್ಬಿಡುತ್ತೆ. ಸ್ವಲ್ಪ ವಿಡಿಯೋ ಫಾರ್ಮಲ್ಲಿ ಅಷ್ಟು ಅವರ್ಸ್ ಟುಗೆದರ್ ಮಾಡೋದ್ರಲ್ಲಿ ಮೀನಿಂಗ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಈಗ ಅವ್ರು ರಾಘವೇಂದ್ರ ಏನು ಕೇಳಿದ್ರು ಅವ್ರಿಗೆ ತಿಳ್ಕೊಳ್ಳೋ ಅಷ್ಟು ಬೇಕಾದ್ರೆ ಹೇಳ್ಬೋದು. ನೋಡಿ ಇವಾಗ ಈ ಪೇಪರ್ ಅಷ್ಟು ನಾನೇ ಆಗಲಿ ರಾಘವೇಂದ್ರ ಆಗಲಿ ನೀವೇ ಆಗಲಿ ಚೆನ್ನೈ ಕ್ಲೈಂಟ್ವರೆಗೂ ನಾವು ಈ ಪೇಪರ್ ಪ್ರೆಷರ್ ಅಷ್ಟೇ. ಸರಿ. ಅದನ್ನ ಒತ್ತಡದಿಂದ ಮೇಲ್ಗಡೆ ಕಳಿಸ್ತಲ್ಲ. ಮೇಲ್ಗಡೆ ಕಳಿಸಿದ್ದಲ್ಲ ಈ DIIs, FIIs ಅಂತಾರೆ. ಅವ್ರನ್ನ FIIs, FPIs ಅವರೆಲ್ಲ ಕಾಂಬಿನೇಷನ್ ಆಗಿ ಇವಾಗ FDI ಅಂತ ಜನರೆಲ್ಲ ಕರೀತಾರೆ. ಕರೆಕ್ಟ್ ಅಲ್ಲ? ಸೊ ಅವರು ಮತ್ತೆ ಈ ಕಾರ್ಪೊರೇಟ್ ಕಂಪನೀಸು ಈ ಥರ ಇವರೆಲ್ಲರೂ ಸೇರಿ ಅದರಲ್ಲಿ ಡೀಟೇಲ್ ಹೇಳೋಕೆ ತುಂಬ ಉದ್ದಕ್ಕಿದೆ. ಬೇಕಾದರೆ ನಿಮ್ಗೆ ಒಂದು ಸಣ್ಣದು ಒಂದು ಹೇಳ್ಬೋದು. ಒಂದು ಫಾರ್ ಒಂದು FIIs ಅಂದರೆ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಎಕ್ಸಾಂಪಲ್ ಇಟ್ಕೊಂಡಾಗ ಅದರಲ್ಲಿ ಏನು ಬರ್ತಾರೆ, ಪೆನ್ಷನ್ ಫಂಡ್ಸು, ಮ್ಯೂಚುವಲ್ ಫಂಡ್ಸು, ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸು, ಬ್ಯಾಂಕ್ಸ್, ಸಾವರಿನ್ ವೆಲ್ತ್ ಫಂಡ್ಸು, ಅಸೆಟ್ ಮ್ಯಾನೇಜ್ಮೆಂಟು, ಅದರಲ್ಲಿ ಇನ್ಶೂರೆನ್ಸ್ ಕಂಪನೀಸು, ಅದರಲ್ಲೊಂದು ಇನ್ಶೂರೆನ್ಸ್ ಅಂತ ಒಂದು ಬರುತ್ತೆ. ಸೊ ಅದಾದಮೇಲೆ ಸೆಂಟ್ರಲ್ ಬ್ಯಾಂಕ್ಸು ವರ್ಲ್ಡ್ ವೈಡ್ ನಾನು ಹೇಳ್ತಿರೋದು ಬರೀ ನಮ್ಮ ಕಂಟ್ರಿ ಅಲ್ಲ, ಸೆಂಟ್ರಲ್ ಬ್ಯಾಂಕ್ಸು, ಈವನ್ ಗೌರ್ಮೆಂಟ್ ಏಜೆನ್ಸೀಸು, ಫೈನಾನ್ಷಿಯಲ್ ಗೌರ್ಮೆಂಟ್ ಏಜೆನ್ಸಿ, ಎಂಡೋಮೆಂಟ್ಸು, ಫೌಂಡೇಶನ್ಸ್ ಅಂತ ಸುಮಾರು ಈ ಥರ. ಇನ್ನು ಯೂನಿವರ್ಸಿಟಿ ಫಂಡ್ಸ್ ಬರುತ್ತೆ. ಯೂನಿವರ್ಸಿಟಿ ಫಂಡ್ಸ್ ಆದಮೇಲೆ ಚಾರಿಟಬಲ್ ಟ್ರಸ್ಟ್ಗಳು ಮಾಡ್ತಾರೆ. ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟರು ದೊಡ್ಡವರು ಇದ್ದಾರೆ ಆ ದೊಡ್ಡ ಪ್ರೆಷರಲ್ಲಿ. ಸರಿ, ಹೌದು. ಸೊ ಇವರೆಲ್ಲರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ, ಇವರೆಲ್ಲರೂ ಎಷ್ಟು ಜನ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ? ಇಲ್ಲರೆ ನಾನು ಬೈ ಮಾಡಿದ್ರೆ ಕೆಳಗೋಯ್ತು ಅಂತ ಹೇಳಕ್ಕೆ ರೆಡಿ ಇದ್ದಾರೆ, ಇಲ್ಲ ಸೆಲ್ ಮಾಡಿದ್ರೆ ಮೇಲೋಯ್ತು ಅಂತ ಹೇಳಕ್ಕೆ ಇಷ್ಟು ನಾನು ಇವಾಗ ಲಿಸ್ಟ್ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟು ಜನ ಇದ್ದಾರೆ? ನನಗೆ ಗೊತ್ತು, ಯಾರು ಇಲ್ಲ ಅನ್ಸುತ್ತೆ. ಹೇಳೋರ್ದು ಅಯ್ಯೋ ನಾನು ಬೈ ಮಾಡಿದ್ರೆ ಕೆಳಗೋಯ್ತು, ಮೇಲೋಯ್ತು, ನಾನು ಸ್ಟಾಪ್ ಲಾಸ್ ಆರ್ಡರ್ ಆಗದೆ ಹಂಗೂ ಟ್ರಿಗರ್ ಆಗೋಯ್ತು, ಇದೆಲ್ಲ ಬರೋದು ಈ ಪೇಪರ್ ಲೇಯರ್. ಈ ಸಣ್ಣ ಪೇಪರ್, ಅವಾಗಲೇ ಪೇಪರ್ ತೋರಿಸ್ನ ಆ ಲೇಯರ್. ಈ ಪ್ರೆಷರ್ ಅಲ್ಲ, ಈ ಪ್ರೆಷರ್ ಯಾರು ಕಣ್ಣಿಗೆ ಕಾಣಲ್ಲ. ಕರೆಕ್ಟಾ? ಬಟ್ ಎಲ್ಲಾರ್ಗೂ ಬೇಕಾಗಿರೋದು ಪಬ್ಲಿಕ್ ಮನಿನೇ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಪಬ್ಲಿಕ್ ಇಂದನೇ ಆ ಕಂಪನಿಗಳೆಲ್ಲ ಹೋಗಿ ಕಂಪನಿ ಬೆಳೀತಾ ಇರುತ್ತೆ, ಪಬ್ಲಿಕಲ್ಲಿ ಏನೋ ಒಂದು ಸಣ್ಣದು ಕೊಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮ್ಯೂಚುವಲ್ ಫಂಡ್ ಗೊತ್ತಲ್ಲ ನಿಮಗೆ, ಆ ಮ್ಯೂಚುವಲ್ ಫಂಡಲ್ಲಿ ಬರುತ್ತೆ ಹೋಗುತ್ತೆ, ಅಲ್ಲೂ ಇಲ್ಲ ಮೈನಸ್ ಆಗೋಯ್ತು ಅಂತೆಲ್ಲ ಏನೇನೋ ಆಗುತ್ತೆ. ಯಾಕಂದ್ರೆ ಅವ್ರು ಫಸ್ಟ್ ಅವ್ರ ಫಂಡ್ಸ್ ಅವ್ರು ಸೇಫ್, ಅವ್ರ ಕಡೆಯಿಂದ ಒಬ್ಬರಾದ್ರು ಲಾಸ್ ಮಾಡ್ಕೊಂಡಿರೋದು ಇವತ್ತವರೆಗೂ ಕೇಳಿದ್ದೀರಾ? ಇಲ್ಲ. ಇಡೀ ಹಿಸ್ಟ್ರಿಯಲ್ಲಿ ನೀವು ಕೇಳಿರಲ್ಲ. ಇಲ್ಲ, ಖಂಡಿತ ಇಲ್ಲ. ಕರೆಕ್ಟ್ ಆಯ್ತಾ? ಈವನ್ ಜನಗಳು ಹೋಗದೆ ಕಂಪನಿ ಮುಚ್ಚಿರ್ತೀವಿ, ಅವ್ರ ಹತ್ರ ಇರೋ ದುಡ್ಡನ್ನ ಖಾಲಿ ಮಾಡ್ಕೊಂಡು ಕಂಪನಿ ಮುಚ್ಚಿರಲ್ಲ. ಅದು ನಿಜಾನೇ, ಹೌದು. ಅವ್ರ ಹತ್ರ ಇರೋ ದುಡ್ಡನ್ನ ಖಾಲಿ ಮಾಡ್ಕೊಂಡು ಕಂಪನಿ ಮುಚ್ಚಿರಲ್ಲ, ಜನಗಳು ಆ ಕಂಪನಿಗೆ ಹೋಗದೆ ಕಂಪನಿ ಮುಚ್ಕೊಂಡು ಹೋಗಿರುತ್ತ. ಮುಚ್ಕೊಂಡು ಸುಮ್ಮನೆ ಇಟ್ಕೊಂಡು ಏನು ಮಾಡೋದು, ಸುಮ್ಮನೆ ಇಟ್ಕೊಂಡು ಅವ್ರ ದುಡ್ಡನ್ನ ಖಾಲಿ ಮಾಡ್ಕೋಬೇಕಲ್ಲ ಅಂತ ಕ್ಲೋಸು. ಅವಾಗ ಏನೋ ಹೇಳ್ತಾರೆ, ಕಂಪನಿ ಮುಚ್ಕೊಳ್ಳೋ ಏನು ಕ್ಲೋಸ್, ಬ್ಯಾಂಕ್ ಕ್ರಪ್ಟು, ಇನ್ನೂ ಏನೇನೋ ಪದಗಳು ಯೂಸ್ ಮಾಡ್ತಾರೆ. ಏನೋ ಆಗೋಯ್ತು ಕಂಪನಿ, ಏನೋ ಆಯ್ತು ಬಿಡಿ, ಅದನ್ನ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹೌದು, ಯಾವುದೋ ಮಲ್ಟಿಪಲ್ ಹೆಸರುಗಳು ಇಟ್ಕೊಂಡಿರ್ತಾರೆ ಅದಕ್ಕೆ. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಈ ಒಂದು ಲೇಯರೇ ಇಷ್ಟು ಅವಸ್ಥೆ ಪಡ್ತಾ ಇರೋದು ಅನ್ನೋದು ಹೇಳಕ್ಕೆ ಬರ್ತಾ ಇದ್ದೀನಿ. ಬಟ್ ಇಷ್ಟು ಡೀಟೇಲ್, ಬ್ಯಾಂಕ್ಸ್ ಹೆಂಗೆ ಮಾಡುತ್ತೆ, ಮ್ಯೂಚುವಲ್ ಫಂಡ್ ಹೆಂಗೆ ಮಾಡುತ್ತೆ, ಹೆಂಗೆ ಏನು ಅಂತ ಡೀಟೇಲ್ ಹೋದರೆ ಅವರ್ಸ್ ಟುಗೆದರ್ ಅಂದರೆ ಡೇಸ್ ಟುಗೆದರ್ ಹೋಗೋ ಚಾನ್ಸಸ್ಸು ಇದೆ. ನಿಜಾನೇ. ಕರೆಕ್ಟ್ ಅಲ್ಲ? ಸೊ ಇವರೆಲ್ಲರೂ ಹೈ ಪ್ರೆಷರು, ರಾಘವೇಂದ್ರ ಅವ್ರಿಗೆ ಇವರೆಲ್ಲರೂ ಹೈ ಪ್ರೆಷರು. ನಾವೆಲ್ಲ ಒಂದು ಟ್ರೇಡ್ ಮಾಡೋದು ಒಂದು ಪೇಪರ್ ಅಷ್ಟು ಅಂತ ಅರ್ಥ ಮಾಡ್ಕೊಂಡ್ರೆ, ಓಹೋ ಹಂಗಂದ್ರೆ ಹೈ ಪ್ರೆಷರ್ ಜೊತೆ ಅವ್ರು ಎಲ್ಲಿ ಹೋಗ್ತಾರೋ ಅದ್ರ ಒಳಗಡೆ ನಾವು ಹೋಗಿ ನುಗ್ಗಿ ನಮಗೆ ಬೇಕಾಗಿರೋದು ತಗೋಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ? ಅವಾಗ ಮಾತ್ರ ನಾವು ಬೈ ಮಾಡಿ ಸ್ವಲ್ಪ ಮೇಲೆ ಹೋಗುತ್ತೆ, ಅವಾಗ ತಗೊಂಡು ಬಂದ್ಬಿಟ್ರೆ ನಾವು ಸೆಲ್ ಮಾಡಿದ್ಮೇಲೆ ಕೆಳಗಡೆ ಬರುತ್ತೆ. ಕ್ಲಿಯರ್ ಅಲ್ಲ? ಆ ಒಂದು ಅವೇರ್ನೆಸ್, ಆ ತಿಳುವಳಿಕೆ ಬಂದಾಗ ಸಾಕು, ಬೇರೇನು ಬೇಡ. ನಾವು ಬಂದು ಸ್ಟಾಕ್ ಮಾರ್ಕೆಟ್ನೆಲ್ಲ ಆಳ್ವಿಕೆ ಮಾಡೋಕ್ಕಾಗಲ್ಲ. ಕಾಮನ್ ಒಂದು ಪೇಪರ್ ಪೀಪಲ್, ಇವ್ರನ್ನೆಲ್ಲ ಪೇಪರ್, ನಾವೆಲ್ಲ ಪೇಪರ್ ಲೆಕ್ಕದಲ್ಲಿ ಇದ್ದರೆ ನಾವು ಪೇಪರ್ ಅಷ್ಟೇ. ವಿ ಕೆನಾಟ್ ಹ್ಯಾಂಡಲ್ ಅಡ್ಮಿನಿಸ್ಟ್ರೇಟ್ ದ ಸ್ಟಾಕ್ ಮಾರ್ಕೆಟ್ ಮೂವ್ಸ್. ಅದು ಕರೆಕ್ಟ್.
ನಿಮ್ಗೆ ಅರ್ಥ ಆಯ್ತು ಹೌದು ಅಲ್ಲ? ಹೌದು. ಇದ್ರ ಜೊತೆಯಲ್ಲಿ ನೋಡಿ ಬ್ರೋಕಿಂಗ್ ಫರ್ಮ್ಸ್, ಕರೆಕ್ಟಾ? ಬ್ರೋಕರ್ಸ್ ಇವತ್ತರೆಗೂ ಎಷ್ಟೋ ಜನ ಇನ್ಫಾರ್ಮೇಷನ್ ಕೊಡ್ತಾರೆ ಏನಂತ, ಇಷ್ಟು ವರ್ಷದಿಂದ ಇದ್ದಾರೆ, ಇವರು ಸ್ಟಾಕ್ ಮಾರ್ಕೆಟಲ್ಲಿ ಟಾಪು, ಅವ್ರು ಸ್ಟಾಕ್ ಮಾರ್ಕೆಟಲ್ಲಿ ಟಾಪ್ ಅನ್ನೋರು. ಅಷ್ಟು ಜನ ಬ್ರೋಕರ್ಸ್, ಸರಿ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಬ್ರೋಕರ್ಸ್ ಅವರು. ಬ್ರೋಕರ್ಸು ಒಂದು ಕಂಪನೀಸು, ಇಲ್ಲಾಂದರೆ ಅವರು ಇರಲ್ಲ. ಸರಿ ಸರಿ ಅರ್ಥ ಆಯ್ತಲ್ಲ? ಸೊ ಇಷ್ಟು ಆ ಡಿ ಎ ಐಸು ಎಫ್ ಐ ಐಸು ಮತ್ತು ಕಾರ್ಪೊರೇಟ್ಸು ಇನ್ನೊಂದ್ರ ಜೊತೆಯಲ್ಲಿ ಬ್ರೋಕರ್ ಬಂದು ಇನ್ ಬಿಟ್ವೀನ್ ನಮ್ಮಂಥ ಪೇಪರ್ಗೆ ಮತ್ತು ಪೇಪರ್ ಪ್ರಿಂಟ್ ಮಾಡೋರಿಗೆ ಎರಡು ಕಡೆಗೂ ಇವ್ರು ಬಂದು ಇನ್ ಬಿಟ್ವೀನ್ ಆಗ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಬಿಗ್ ಕಂಪನೀಸ್ ಎಲ್ಲ ಅವ್ರದ್ದೇ ಬ್ರೋಕಿಂಗ್. ಸರಿ ಅವ್ರದ್ದೇ ಬ್ರೋಕಿಂಗ್ ಮೆಜಾರಿಟಿ. ಸರಿ ಮೆಜಾರಿಟಿ ಅವ್ರದ್ದೇ ಇರುತ್ತೆ. ಯಾವುದೋ ಸಣ್ಣ ಪುಟ್ಟ ಕಂಪನಿ ಮಾತ್ರ ಇನ್ನೊಂದು ಬ್ರೋಕರ್ ಹತ್ರ ಡಿಪೆಂಡ್ ಆಗಿ ಏನೋ ಮಾಡ್ಕೊಂಡಿರ್ತಾರೆ. ಇವರೆಲ್ಲ ಹೇಳೋದು ಅವ್ರ ಬಿಸ್ನೆಸ್ ಆಗೋದಕ್ಕೆ ಏನು ಹೇಳ್ತಾರೆ, ಯಾರು ಇನ್ವೆಸ್ಟ್ ಮಾಡಿದ್ರು ಇಲ್ಲಿ ಅಂತೆಲ್ಲ ಇವ್ರು ಬ್ರೋಕಿಂಗ್ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ. ಯಾವುದೇ ಬ್ರೋಕಿಂಗ್ ಅವರು ಆಗಲಿ ಲಾಸ್ ಮಾಡ್ಕೊಂಡಿರಲ್ಲ, ಯಾವುದೇ ಕಂಪ್ನೀಸ್ ಆಗಲಿ ಲಾಸ್ ಮಾಡ್ಕೊಂಡಿರಲ್ಲ, ಯಾವುದೇ ಥರದ್ದು ಎಫ್ ಐ ಐಸ್ ಆಗಲಿ ಡಿ ಐಸ್ ಆಗಲಿ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರಾ ಅಂತ ಕೇಳಿದ್ದದೆ. ಖಂಡಿತ ಇಲ್ಲ. ಅಂದರೆ ರೆಡಿ ಇರೋರು ಯಾರು? ಹೌದು. ನಾವು ಇವಾಗ ರಾಘವೇಂದ್ರ ಅಂತವರು ನಾವೆಲ್ಲ ಅಂಥವ್ರೆ ಅಲ್ವಾ? ನಾವೇನು ಬೇರೆ ಏನು ದೊಡ್ಡ ಕಿರೀಟ ಇಲ್ಲ ನಮಗೆ. ಎಲ್ಲ ಮೋಸ್ಟ್ ಆಫ್ ದಿ ಪಬ್ಲಿಕ್ ಮಾರ್ಕೆಟಿಗೆ ಬರೋರೆಲ್ಲ ಅಂತವ್ರೆ. ಅವ್ರು ಎಲ್ಲರೂ ಬರೋವಾಗ ಯಾವ ಕನ್ಸಲ್ಲಿ ಬರ್ತಾರೆ? ಕರೆಕ್ಟಾ? ಕನ್ಸಲ್ಲಿ ಬಂದಿದ್ದು ಅದು ಹೆಂಗೆ ಕನಸು ತಿರುಗುವಾಗ ಏನಾಯ್ತು? ನೀವೇ ಇವನ್ ಅವರು ಕ್ವಶನ್ ಅವ್ರಿಗವರೇ ಕೇಳ್ಕೊಂಡ್ರೆ, ಯಾರು ರೆಡಿ ಇದ್ದಾರೆ ಲಾಸ್ ಮಾಡ್ಕೊಳ್ಳೋಕ್ಕೆ, ಯಾರು ರೆಡಿ ಇಲ್ಲ ಲಾಸ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಒಂದು ಮೇಜರ್ ಕ್ವಶನ್ ತನಗ್ತಾನೆ ಕೇಳ್ಕೋಬೇಕು. ಇನ್ನೊಬ್ಬರನ್ನ ಕೇಳಿದ್ರೆ ಯೂಸ್ ಇಲ್ಲ. ಹೌದು, ಕರೆಕ್ಟ್ ಅಲ್ಲ? ಯಾಕಂದ್ರೆ ಸೈಂಟಿಫಿಕಲಿ ಪ್ರೂಫ್ ಅಂತಾರಲ್ಲ, ಅದು ಸೈಂಟಿಫಿಕಲಿ ಅಂದರೆ ಯಾರೋ ಪೇಪರ್ ಕೊಡೋದನ್ನ ನಂಬೋದಲ್ಲ, ತಾನಾಗೆ ಅದನ್ನು ಮಾಡಿ ನೋಡೋದು. ಸೊ ಆ ಥರ ತನಗ್ತಾನೆ ಇವರು ಯಾರು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ, ಯಾರು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ಎರಡು ಭಾಗನ ಅರ್ಥ ಮಾಡ್ಕೊಂಬಿಟ್ರೆ, ನಾವು ಪೇಪರು ಇವರೆಲ್ಲ ದೊಡ್ಡ ಗಾಳಿ ಬಂದು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಈ ಸಣ್ಣ ಗಾಳಿ ನಾವು ಊದೋಂಥ ಒಂದು ಸಣ್ಣ ಟ್ರೇಡೇ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇರೋವಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸರಿ. ಬೇರೆ ಯಾವ ಥರ ನಿಮ್ಗೆ ಏನು ಬೇಕು? ಅದೇ ಇವಾಗ ನೀವು ಹೇಳಿದ್ದು ಬಂದ್ಬಿಟ್ಟು ತುಂಬ ಕ್ಲಿಯರ್ ಆಯಿತು. ಏನಪ್ಪ ಅಂದರೆ ಜನರಲ್ಗೆ ನಾರ್ಮಲ್ ಪೀಪಲ್ ಏನು ಈ ಥಿಂಕಿಂಗಲ್ಲಿ ಇರ್ತಾರೆ, ಅವ್ರಿಗೆ ಏನು ರಿಯಾಲಿಟಿ ಗೊತ್ತಿಲ್ಲದೆ ಇರೋದ್ರಿಂದ ಆ ಥಿಂಕಿಂಗ್ ಬರ್ತಾರೆ ಅನ್ನೋದು ಒಂದು ಮೇಜರ್ ಇತ್ತು. ಎಲ್ಲದರಲ್ಲೂ ಅಷ್ಟೇ, ನಿಜ ಗೊತ್ತಿಲ್ಲ ಅಂದರೆ ಬೇರೆ ಏನು ನಿಜ ಥರ ಕಾಣುತ್ತೋ ಅದನ್ನೇ ನಂಬಬೇಕಾಗುತ್ತೆ. ಕರೆಕ್ಟ್. ಅದಕ್ಕಿಂತ ಅವ್ರದ್ದು ತಪ್ಪಲ್ಲ. ಕರೆಕ್ಟ್. ಬೇರೆ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ ಮೇಜರ್ಲಿ ನೀವು ಹೇಳೋ ಪ್ರಕಾರ ಇವಾಗ ಯಾರೇ ಟ್ರೇಡರ್ಸ್ ಈ ಥರ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಇದ್ದಾರೆ ಅಂದರೆ, ಅವರು ಅದರಿಂದ ಆಚೆ ಬರೋದಕ್ಕೆ ಈ ರಿಯಾಲಿಟಿ ಒಂದು ಅರ್ಥ ಮಾಡ್ಕೊಂಡ್ರೇ ಸಾಕು ಅವ್ರಿಗೆ ಮೇಜರ್ ಈ ಥಿಂಕಿಂಗ್ ಇನ್ನ. ಅದಕ್ಕೆ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ಬಟ್ ಮಾಡುವಾಗ ಕರೆಕ್ಟಾಗಿ ನಾನು ಮಾರ್ಕೆಟ್ ಪ್ರಕಾರ ಎಂಟ್ರಿ ಎಕ್ಸಿಟ್ ಹಾಕ್ಕೊಂಡು ಬಂದರೆ ಕರೆಕ್ಟಾಗಿರುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ಏನೋ ಒಂದು ಥಿಂಕಿಂಗ್ ಜಸ್ಟ್ ಗೆಸ್ಸಿಂಗಲ್ಲಿ ಎಂಟ್ರಿ ಎಕ್ಸಿಟ್ ಆಗೋದು, ಇಲ್ಲ ಯಾವುದೋ ಇಡೀ ವರ್ಲ್ಡಲ್ಲಿ ಸಿಗೋವಂಥ ಇಂಟರ್ನೆಟಲ್ಲಿ ಸಿಗೋವಂಥದ್ದನ್ನು ನಂಬ್ಕೊಂಡು ಎಂಟ್ರಿ ಆಗೋದು. ಇಡೀ ವರ್ಲ್ಡೇ ಸಿಗ್ತಾ ಇರುತ್ತೆ ಅಂದರೆ ಅಷ್ಟು ದೊಡ್ಡವರೆಲ್ಲ ಅದನ್ನು ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅದರಿಂದ ನಾವು ಕೋಟ್ಯಾಧೀಶ್ವರ ಆಗ್ಬಿಡ್ತೀವಿ ಅಂದರೆ ಅವ್ರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡೋರು ಬಿಟ್ಬಿಡ್ತಾರ? ಈ ಸಿಂಪಲ್ ಥಿಂಕಿಂಗ್ ಇದು, ಕಾಮನ್ ಥಿಂಕಿಂಗ್. ಆ ಕಾಮನ್ ಥಿಂಕಿಂಗ್ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳಕ್ ಬರ್ತಾ ಇದ್ದೀನಿ. ಸೊ ಇದರಲ್ಲಿ ರಾಘವೇಂದ್ರ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾರ್ಮಲಿ ಒಂದು ಗಾದೆ ಕೇಳಿರ್ತೀರ, ಇಬ್ಬರು ಜಗಳ 300 ಲಾಭ ಅಂತ. ಇಲ್ಲಿ ಬಂದು ಇಬ್ಬರು ಯಾರಪ್ಪ ಅಂದರೆ, ನಾರ್ಮಲಿ ಒಂದು ಲೇಯರ್ ಹೇಳಿದ್ನಲ್ಲ, ರಿಟೇಲರು HNI ಟ್ರೇಡರ್ವರೆಗೂ ಅವ್ರು ಬಂದು ನಾವೆಲ್ಲ ಒಂದು ಲೇಯರ್, ನಾವೆಲ್ಲ ಇಬ್ಬರು ಏನಕ್ಕೆ ಕಿತ್ತಾಡ್ತೀವಿ. ನಾವು ಒಂದು ಹೇಳಿದ್ರೆ ಇನ್ನೊಬ್ರಂದು ಹೇಳೋದು, ಇನ್ನೊಬ್ರಂದು ಹೇಳೋದು ಕಿತ್ತಾಡ್ತಾ ಇರ್ತೀವಲ್ಲ. ಈ ಕಿತ್ತಾಟದಲ್ಲಿ ಆ ದೊಡ್ಡ ಪ್ರೆಷರ್ಗೆ ಲಾಭ ಹೋಗ್ತಾ ಇರೋದು ಲಕ್ಷಾಂತರ ಕೋಟಿ. ಇದು ಅರ್ಥ ಮಾಡ್ಕೋಬೇಕು, ನಂಬರ್ 1. ಇದಾದಮೇಲೆ ಇನ್ನೂ ಒಂದು ಬೇಕಾದರೆ ಎಕ್ಸಾಂಪಲ್ ಹೇಳ್ತೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬಂದಾಗ ಹಂಗಲ್ಲ. ಸ್ಟಾಕ್ ಮಾರ್ಕೆಟ್ ಆ ಡೇಗೆ ಡೈಲಿ ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ ಆ ಡೇಗೆ ಎಷ್ಟು ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಮೂವ್ ಆಗುತ್ತೋ ಅಷ್ಟರ ಒಳಗಡೆ ನಾವು ಎಂಟ್ರಿ ಎಕ್ಸಿಟ್ ಹಾಕ್ಕೋಬೇಕು. ಅದನ್ನು ಕಾಲು ಚಾಚಬೇಕು ಅಂತಾದರೂ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಬಂದು ದಿನ ಚೇಂಜ್ ಆಗ್ತಾ ಇರುತ್ತೆ.
ದಿನ ಚೇಂಜ್ ಆಗ್ತಿರುತ್ತದೆ. ವರ್ಷಕ್ಕೆ ನಾರ್ಮಲಿ ಹೇಳ್ತಾ ಇರ್ತೀನಿ, ವರ್ಷಕ್ಕೆ 248 ಥರ ಮಾರ್ಕೆಟ್ ಬಂದು ಪ್ರೈಸ್ ಮೂವ್ ಆಗ್ತಾ ಇರುತ್ತೆ. ಇದು ಬಂದು ಆವತ್ತಿಗೆ ಎಷ್ಟು ಅಂತ ಕ್ಲಾರಿಟಿ ಗೊತ್ತಿರಬೇಕು ನಿಮಗೆ. ಏನು ಮಾರ್ಕೆಟ್ ನೀವು ಬೈ ಮಾಡುವಾಗ ಮೇಲೆ ಹೋಗಬೇಕು ಅಂದರೆ ಇಲ್ಲಿ ಬೈ ಮಾಡಿದ್ರೆ ನಾನು ಮೇಲೆ ಹೋಗುತ್ತೆ ಅಂತ ಕ್ಲಾರಿಟಿ ಬಂದುಬಿಟ್ರೆ ಸಾಕು. ಆ ಕ್ಲಾರಿಟಿ ತಿಳ್ಕೊಳ್ಳಿ ಫಸ್ಟು. ಕರೆಕ್ಟು, ಮೇನ್ ಅದೇ ಕ್ಲಾರಿಟಿ. ಆಮೇಲೆ ನೀವು ಸೆಲ್ ಮಾಡಿದ್ರೆ ಕೆಳಗೆ ಬರಬೇಕು ಅಂತ ನಿಮಗೆ ಮೊದಲೇ ಗೊತ್ತಿರಬೇಕು. ಒಂದು ಅಪ್ರಾಕ್ಸಿಮೇಟಾಗಿ ಹೇಳಿದ್ರೆ ನಾಳೆ ಹೋಗೋದು ಇವತ್ತೇ ಗೊತ್ತಿರಬೇಕು. ನಾಳೆ ಟ್ರೇಡ್ ಮಾಡೋದು ಹಂಗೆ, ನಾಳೆದು ಇವತ್ತು ಗೊತ್ತಿಲ್ಲ ಸುಮ್ಮನೆ ಬಿಡ್ತೀವಿ. ನಾಳೆದು ಇವತ್ತೇ ಗೊತ್ತಿರಬೇಕು. ಸೊ ಈ ಒಂದು ಪಾಯಿಂಟ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ಎಂಟ್ರಿ ಆದಮೇಲೆ ಮಾರ್ಕೆಟ್ ಸ್ವಲ್ಪ ಮೂವ್ ಆಗೋವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ನಾವು ಒಂದು ಎಂಟ್ರಿ ಆಗಿಬಿಟ್ಟು ಸುಮ್ಮನೆ ಒಂದು ಬ್ಲಿಕ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಬೇರೆಯವರೆಲ್ಲ ಎಂಟ್ರಿ ಆಗೋವಾಗಲೇ ಪ್ರೈಸ್ ಬಂದು ರೈಸ್ ಆಗೋದು ಬೇರೆಯವರೆಲ್ಲ ಎಲ್ಲರೂ ಬಂದು ಸೇರೋವರೆಗೂ ಕಾಯಬೇಕು. ಆ ಕಾದ ಮೇಲೆ ತಿರ್ಗಾ ಎಲ್ಲರೂ ಅಲ್ಲಿಂದ ಯಾವಾಗ ಬಿಡಿಸ್ಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ನೀವು ಎಕ್ಸಿಟ್ ಆಗಬೇಕು. ಇದು ಮೇಜರ್. ಸೊ ಅದು ಏನಪ್ಪ ಅಂದರೆ, ನೀವು ಬೈ ಮಾಡೋದು ರೈಟ್ ಪ್ಲೇಸಲ್ಲಿ ಬೈ ಮಾಡಬೇಕು ಬಿಫೋರ್ ಮಾರ್ಕೆಟ್ ಮೇಲೆ ಹೋದ್ಮೇಲೆ ಬೈ ಮಾಡಿದ್ರೆ ಕೆಳಗೆ ಬಂದೇ ಬರುತ್ತೆ. ಯಾಕಂದರೆ ಆ ಜಾಗ ಯಾವುದು ಅಂತ ಗೊತ್ತಿಲ್ಲ ನನಗೆ, ಆ ಡೀಟೇಲ್ ಕೊಟ್ಟಿಲ್ಲ ನೀವು. ಸೊ ಮಾರ್ಕೆಟ್ ನೀವು ಬೈ ಮಾಡೋಕ್ಕೆ ಮೇಲೆ ಹೋಗೋಕ್ಕೆ ಮುಂಚೆ ಬೈ ಮಾಡಿ, ಮೇಲೆ ಹೋದ್ಮೇಲೆ ನೀವು ಎಕ್ಸಿಟ್ ಆಗಿ ಗೈನ್ ಮಾಡಿಕೊಂಡು ಆಚೆ ಬಂದುಬಿಟ್ಟು ಆರಾಮಾಗಿ ಬೇರೆ ಕೆಲಸ ನೋಡ್ಕೊಳ್ಳೋದು ಒಂದು ರೀತಿ ಕರೆಕ್ಟ್ ಇರುತ್ತೆ. ನೀವು ಶಾರ್ಟ್ ಮಾಡಿಬಿಟ್ಟು ಏನೋ ಮಾಡ್ತೀರ, ಒಂದು ಕೆಳಗೆ ಬರೋಕ್ಕೆ ಮುಂಚೆ ಶಾರ್ಟ್ ಮಾಡಿ ಕೆಳಗೆ ಬಂದಾಗ ನಿಮ್ಗೆ ಏನು ಬೇಕೋ ಆ ಗೈನ್ ಆಗಿರುತ್ತೆ. ಸೊ ಆ ಪಾಯಿಂಟ್ ಗೊತ್ತಿರಬೇಕಷ್ಟೇ ನಿಮಗೆ. ನೀವು ಡೈಲಿ ಮಾಡ್ತೀರಾದರೆ ಅದು ಗೊತ್ತಿರಬೇಕು. ವೀಕ್ಲಿ ಮಾಡೋರು ಇದ್ದಾರೆ, ಮಂತ್ಲಿ ಮಾಡೋರು, ವರ್ಷಕ್ಕೊಂದು ಟ್ರೇಡ್ ಮಾಡೋರು ಇದ್ದಾರೆ. ಅವ್ರವ್ರಿಗೆ ಆ ಒಂದು ಪಾಯಿಂಟ್ ಗೊತ್ತಿರಬೇಕು ಅಷ್ಟೇ. ಬೈ ಮಾಡಿದ್ರೆ ಮೇಲೆ ಹೋಗ್ಬೇಕಪ್ಪ, ಇಲ್ಲಿಂದ ಹೋಗುತ್ತೆ ಅನ್ನೋ ಕ್ಲಾರಿಟಿ ಇರಬೇಕು. ಅಟ್ಲೀಸ್ಟ್ ಆ ಒಂದು ಕ್ಲಾರಿಟಿನೇ ತುಂಬ ಕಷ್ಟದ ಕೆಲಸ, ಬಟ್ ಅದು ಬೇಕು. ನಿಮಗೂ ಕ್ಲಾರಿಟಿ ಆಯಿತು ಅನಿಸುತ್ತೆ. ಇನ್ ಕೇಸ್ ಅವ್ರು ಕಾಲ್ ಮಾಡಿದ್ರೆ ನೀವಿನ್ನೂ ಕ್ಲಾರಿಟಿ ಮಾಡ್ಬೋದು ಅಂತ ಒಂದು ಬಿಲೀಫ್ ಬಂತು. ಏನು ಹೇಳ್ತೀರಾ? ಖಂಡಿತ. ನೀವು ಹೇಳ್ದಂಗೆ ನಿಜಾನೇ. ಮೇನ್ ರಿಯಾಲಿಟಿ ಮಾರ್ಕೆಟಲ್ಲಿ ಏನು ರಿಯಾಲಿಟಿ ಅನ್ನೋದು ಅರ್ಥ ಮಾಡಿಕೊಂಡು ಎಲ್ಲಿ ಒಂದು ಎಂಟ್ರಿ ತೊಗೊಳ್ಳೋದಾಗಲಿ ಒಂದು ಎಕ್ಸಿಟ್ ಮಾಡೋದಾಗಲಿ, ಮೇಯ್ನ್ ಈ ಕ್ಲಾರಿಟಿ ಇದ್ದಾಗಲೇ ಅವ್ರು ಏನೇ ಪ್ರೋಗ್ರೆಸ್ ಆಗಲಿ, ಅವ್ರು ಅಂದ್ಕೊಂಡಿದ್ದು ಸಾಧಿಸೋದಾಗಲಿ ಈ ಬಿಸ್ನೆಸ್ಸಲ್ಲಿ ಆಗೋದು. ಅದು ಪರ್ಫೆಕ್ಟ್ಲಿ ನಿಜಾನೇ. ಹೌದು. ಸೊ ಅದಂತೂ ನಿಜಾನೇ. ಸೊ ಏನಪ್ಪ ಅಂದರೆ, ಡೈಲಿ ಒಂದೇ ಥರ ಈ ನಾರ್ಮಲಿ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ ಕಂಪನೀಸಲ್ಲಿ ಎಲ್ಲ, ಪರ್ ಡೇ ಇಷ್ಟು, ಪರ್ ಮಂತ್ ಇಷ್ಟು ಅಂತ ಫಿಕ್ಸ್ ಆಗಿರುತ್ತಲ್ಲ, ಆ ಮೈಂಡ್ಸೆಟ್ಟಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಆ ಮೈಂಡ್ಸೆಟ್ಟಲ್ಲಿ ನೋಡಬೇಡಿ. ಯಾಕಂದರೆ ಆ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ, ನಮ್ಮ ಹತ್ರ KYC ಸೈನ್ ಮಾಡಿಸ್ಕೊಳ್ತಾರೆ ಎಲ್ಲ. ಬಟ್ ಯಾವುದೇ ಥರದ್ದು ಅಪಾಯಿಂಟ್ಮೆಂಟ್ ಲೆಟ್ರೋ ಇಲ್ಲ ಆಫರ್ ಲೆಟ್ರೋ ನಮಗೆ ಕೊಡಲ್ಲ ಸ್ಟಾಕ್ ಮಾರ್ಕೆಟ್. ಐ ಥಿಂಕ್ ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಸ್ಟಾಕ್ ಮಾರ್ಕೆಟ್ ನಮಗೆ ಕೊಡಲ್ಲ. ನಾನು ದಿನ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ, 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ ಅನ್ನೋಕ್ಕೆ ಅದು ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲ. ತುಂಬ ಇಂಪಾರ್ಟೆಂಟ್. ಸೊ ಆ ಮೈಂಡ್ಸೆಟ್ ಬಿಟ್ಬಿಡಿ. ಮಾರ್ಕೆಟ್ ನಿಜವಾಗ್ಲೂ ಹೆಂಗೆ ಎಷ್ಟು ಮೂವ್ ಆಗುತ್ತೋ ಅವತ್ತು ಅಷ್ಟೇ. ಅದಕ್ಕಿಂತ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ, ಇಲ್ಲ ತುಂಬ ಜಾಸ್ತಿ ಅರ್ನ್ ಮಾಡಿಬಿಡ್ಬೋದು ಅಂತ ಯಾರೋ ಹೇಳಿದ್ರು, ಅದೆಲ್ಲ ಹುಚ್ಚುತನ ಅಷ್ಟೇ. ಹುಚ್ಚುತನ. 100% ಲೈಫ್ ಹೋಗ್ಬಿಡುತ್ತೆ. ಎಷ್ಟು ಮಾರ್ಕೆಟ್ ಒಂದೊಂದು ದಿನಕ್ಕೆ ಕೊಡುತ್ತೆ ಅಷ್ಟೇ ನೀವು ತಗೊಳಕ್ಕಾಗೋದು. ಅದು ಡಿಪೆಂಡು ನಿಮ್ಮ ಇನ್ವೆಸ್ಟ್ಮೆಂಟು ಆಗುತ್ತೆ. ನಿಮಗೆ ಅದರಲ್ಲಿ ಡಬಲ್ ಬೇಕು ಅಂದರೆ ಡಬಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಷ್ಟೇ. ತ್ರಿಬಲ್ ಬೇಕೋ ತ್ರಿಬಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕೇ ವಿನಃ ಸುಮ್ಮನೆ ಬಂದ್ಬಿಡುತ್ತೆ ಅಂತ ಯಾರೋ ಕೇಳಿದ್ರೆ ಎಲ್ಲ ಬೂಟಾಟಿಕೆ, ಅದೆಲ್ಲ ನಮ್ಮ ಜೀವನ ಹಾಳಾಗಿಬಿಡುತ್ತೆ. ಏನು ಹೇಳ್ತೀರಾ ರಾಘವೇಂದ್ರ? ಏನಾದ್ರು ಇದ್ದರೆ ಮತ್ತೆ ಅವ್ರಿಗೆ ಕ್ಲಾರಿಫೈ ಮಾಡಿ, ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ. ಅದೇನು ದೊಡ್ಡ ವಿಷಯ ಅಲ್ಲ. ಖಂಡಿತ. ನನಗೆ ಗೊತ್ತೇ ಅವ್ರಿಗಿದ್ದಿದ್ದು ಇಶ್ಯೂ ಇವತ್ತು ಈ ಒಂದು ನೀವು ಕೊಟ್ಟಿರೋ ಪಾಯಿಂಟ್ಸ್ ಬಂದ್ಬಿಟ್ಟು ತುಂಬಾ ಕ್ಲಾರಿಟಿ ಕೊಟ್ಟಿರುತ್ತೆ 100% ಅಂದ್ಬಿಟ್ಟು ನನಗೆ ಅನಿಸಿದೆ. ಇನ್ ಫ್ಯೂಚರ್ ನೀವು ಹೇಳ್ದಂಗೆ ಅವ್ರಿಗೆ ಆಗಲಿ, ಇದನ್ನು ನೋಡೋರು ಬೇರೆ ಯಾರಿಗೇ ಆಗಲಿ, ಇದೇ ಥರ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಬೇರೆ ಏನೇ ಡೌಟ್ ಇರಲಿ, ಪ್ರಾಕ್ಟಿಕಲಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತಿರೋ ಏನೇ ಡೌಟ್ ಇರಲಿ, ಅದನ್ನು ಕೇಳಿ ರಿಯಾಲಿಟಿ ಏನು ಅಂತ ಅರ್ಥ ಆಗ್ಬಿಟ್ರೆ, ಒಂದು ನಾವು ಮಾಡ್ತಿರೋ ತಪ್ಪಿಂದ ಮತ್ತೆ ರಿಪೀಟೆಡ್ ಅದೇ ತಪ್ಪು ಮಾಡದೇ ಇರೋದಕ್ಕೆ ಒಂದು ಮೇಜರ್ ಹೆಲ್ಪ್ ಆಗುತ್ತೆ ಈ ಒಂದು ಡಿಸ್ಕಷನ್. ಥ್ಯಾಂಕ್ ಯು ಸರ್, ರಿಯಲಿ ಇಟ್ ವಾಸ್ ಹೆಲ್ಪ್ಫುಲ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರಾಘವೇಂದ್ರ ಅವ್ರಿಗೆ ಮತ್ತು ಈ ವಿಡಿಯೋ ನೋಡೋರು ಎಲ್ಲರಿಗೂ.